ಅವ್ಯವಹಾರ ಹಗರಣ ಪ್ರಕರಣದಿಂದಾಗಿ ನಿರ್ದೋಷಿಯಾಗಿ ಮಾಜಿ ಸಚಿವ ನಾಗೇಂದ್ರ ಅವರು ಹೊರ ಬರ್ತಾರೆ ಅಂತ ಹೇಳಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ನಿಗಮ ಅವ್ಯವಹಾರ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದೋಷಿಯಾಗಿ ಮಾಜಿ ಸಚಿವ ನಾಗೇಂದ್ರ ಅವರು ಹೊರ ಬರ್ತಾರೆ ಅಂತ ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದಂತಹ ಅವರು ಈ ಪ್ರಕರಣದಿಂದ ಸಮಾಜಕ್ಕೂ ವೈಯಕ್ತಿಕವಾಗಿ ಹಾಗೂ ಸರ್ಕಾರಕ್ಕೂ ನೋವಿದೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ಮತ್ತು ವೈಯಕ್ತಿಕವಾಗಿ ನಮಗೂ ಈಗ ನಾಗೇಂದ್ರನವರು ಈ ಕ್ಷೇತ್ರ ಪ್ರತಿನಿಧಿಸಿದಂಥವ್ರು. ಇಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ ಯಾವುದಾದ್ರೂ ಹಳ್ಳಿ ಹೋದ್ರೂ ಅವ್ರ ಹೆಸರಿಡು ಕರೆಸಿ ಮಾತಾಡೋಂಥ ಒಂದು ಸಾಮಾನ್ಯ ಜನರ ಜೊತೆ ಬೆರೆತು ಹೋಗಿರೋಂಥವ್ರು ಇಲ್ಲಿ. ಈಗ ಅದು ಕಾರಣ ಗೊತ್ತಿಲ್ಲ. ಈಗ ಇದು ಒಂದು ನಮ್ಮ ಸಮಾಜಕ್ಕೂ ನಮ್ಮ ಪಕ್ಷಕ್ಕೂ ಇದಕ್ಕೂ ಸ್ವಲ್ಪ ಆಯಿತು ಅಂತೇಳಿ ಅದು ನನಗೆ ಒಂದು ವಿಶ್ವಾಸ ಇದೆ. ಅವರು ಇದರಲ್ಲಿ ಒಂದು ನಿರ್ದೋಷಿಯಾಗಿ ಹೊರಬರ್ತಾರೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ಕಾನೂನು ಯಾರ ಕೈಯಲ್ಲೂ ಇಲ್ಲ. ಕಾನೂನು ಪ್ರಕಾರ ಈಗ ತನಿಖೆ ಆಗ್ತಾಯಿದೆ. ಸೂಕ್ತ ಯಾರು ಇದು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ತದೆ. ನನಗೆ ವೈಯಕ್ತಿಕವಾಗಿ ನೋವಿದೆ. ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಮತ್ತು ವೈಯಕ್ತಿಕವಾಗಿ ನಮಗೂ ಈಗ ನಾಗೇಂದ್ರನವರು ಈ ಕ್ಷೇತ್ರ ಪ್ರತಿನಿಧಿಸಿದಂಥವ್ರು. ಇಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ ಯಾವುದಾದ್ರೂ ಹಳ್ಳಿ ಹೋದ್ರೂ ಅವ್ರ ಹೆಸರಿಡು ಕರೆಸಿ ಮಾತಾಡೋಂಥ ಒಂದು ಸಾಮಾನ್ಯ ಜನರ ಜೊತೆ ಬೆರೆತು ಹೋಗಿರೋಂಥವ್ರು ಇಲ್ಲಿ. ಈಗ ಅದು ಕಾರಣ ಗೊತ್ತಿಲ್ಲ. ಈಗ ಇದು ಒಂದು ನಮ್ಮ ಸಮಾಜಕ್ಕೂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.